ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕುಕ್ಕಿಂಗ್ ವಿತ್ ಲಕ್ಷ್ಮೀದೇವಿ. ಈ ಚಳಿಗಾಲದಲ್ಲಿ ಎಲ್ರಿಗೂ ಇಷ್ಟ ಆಗೋದು ಬೋಂಡಾ ಬಜ್ಜಿ ಮತ್ತು ಒಂದು ಬಿಸಿ ಬಿಸಿಯಾದ ಕಾಫಿ. ನೆನೆಸ್ಕೊಂಡ್ರೆ ಮಸ್ತ್ ಫೀಲಿಂಗ್ ಅಲ್ವಾ? ಆದರೆ ನಾವಿವತ್ತು ಒಂದು ಬಿಸಿ ಬಿಸಿಯಾದ ಆನಿಯನ್ ಪಕೋಡ ಮಾಡಿದ್ರೆ ಹೆಂಗಿರುತ್ತೆ, ಅದ್ರ ಜೊತೆ ಬಿಸಿ ಬಿಸಿಯಾದ ಕಾಫಿ. ಸೊ ಫಸ್ಟು ಒಂದು ಬೌಲಿಗೆ ಕಟ್ ಮಾಡಿರೋ ಆನಿಯನ್ನು, ಹುರಿದಿಟ್ಕೊಂಡಿರೋ ಅಂಥ ಕಡಲೆ ಬೀಜ, ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಖಾರದ ಪುಡಿ, ಉಪ್ಪು, ಕಡಲೆ ಹಿಟ್ಟು ಮತ್ತು ಒಂದು 2 ಟೇಬಲ್ ಸ್ಪೂನ್ ಬಿಸಿ ಬಿಸಿ ಎಣ್ಣೆ, ಇದೆಲ್ಲ ಹಾಕಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ನೀರನ್ನ ಚಿಮ್ಸ್ಕೊಬೇಕು. ಆಮೇಲೆ ಮತ್ತೆ ಎಲ್ಲ ಮಿಕ್ಸ್. ಈಗ ಒಂದು ಪ್ಯಾನಿಗೆ ಎಣ್ಣೆನ ಹಾಕ್ಕೊಳ್ಬೇಕು. ಒಂದೊಂದೇ ರೌಂಡ್ ಮಾಡಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಇವಾಗ ಪಕೋಡ ಗೋಲ್ಡನ್ ಕಲರ್ ಟರ್ನ್ ಆಗಿದೆ. ನಾವಿವಾಗ ಒಂದು ಬೌಲಿಗೆ ಪಕೋಡನ ಟ್ರಾನ್ಸ್ಫರ್ ಮಾಡ್ಕೊಬೇಕು. ನೋಡಿ ಇವಾಗ ಆನಿಯನ್ ಪಕೋಡ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈ ಪಕೋಡ ಜೊತೆ ಒಂದು ಬಿಸಿ ಬಿಸಿ ಕಾಫಿ ಇರಲೇಬೇಕಲ್ವಾ? ಒಂದು ಬಿಸಿ ಬಿಸಿ ಕಾಫಿನ ಮಗ್ಗಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದರೆ ವಾವ್, ಎಂಥ ಹೆವೆನ್ಲಿ ಫೀಲಿಂಗ್ ಅಲ್ವಾ? ಚಳಿಗಾಲಕ್ಕೆ ಒಂದೊಳ್ಳೆ ರೆಸಿಪಿ. ಫಾರ್ ಮೋರ್ ರೆಸಿಪೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.